ವಾಟ್ಸಪ್ ಗಾಯ್ಸ್, ಹೇಗಿದ್ದೀರಾ ಎಲ್ಲಾರು? ನಾನಂತೂ ಮಸ್ತ್ ಆಗಿದ್ದೀನಿ. ಇವತ್ತು ರೈಡ್ ಹೈದರಾಬಾದ್ ಇಂದ ಬೆಂಗಳೂರವರೆಗೂ, ಬೆಂಗಳೂರು ಅಂದ್ರೆ ಮನೆವರೆಗೂ. ಸೊ 120 ಕಿಲೋಮೀಟರ್ಸ್ ಬಂದಿದ್ದೀನಿ. 5000 ಕಿಲೋಮೀಟರ್ಸ್, ನನ್ನ ಬೈಕ್ 5000 ಕಿಲೋಮೀಟರ್ಸ್ ಓಡಿದೆ. 120 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀನಿ. 2 ಟೋಲ್ ಗೇಟ್ ದಾಟಿ, ಒಂದು ಫ್ಯೂಯಲ್ ಬ್ರೇಕ್ ಆಗಿದೆ. 120 ಕಿಲೋಮೀಟರ್ ಬರೀ ಕತ್ಲು. ಟೈಮ್ ಇವಾಗ 7 o'clock, ಬಟ್ 7:30, ಸಾರಿ 7:30ಗೆ ಇವಾಗ ಇಷ್ಟು ಮಾತ್ರ ಇದೆ ಬೆಳಕು. ಅವಾಗಿಂದ ಮೋಡ ಮುಚ್ಕೊಂಡಿತ್ತು. ಎಷ್ಟು ಚಳಿ ಅಂದ್ರೆ ಅಷ್ಟು ಚಳಿ ಇತ್ತು. ಮುಂದೆಗಡೆ ಎಲ್ಲಾದ್ರೂ ಟೀ ಅಂಗಡಿ ಕಾಣಿಸಿದ್ರೆ ಒಂದು ಕಾಫಿ ಕುಡಿದು ಹೋಗ್ಬೇಕು. ಭಯಂಕರ ಚಳಿ ಆಗ್ತಾ ಇದೆ. ಫಾಗ್ ಇರೋ ಟೈಮ್ನಲ್ಲಿ ಏನ್ ಮಾಡಕ್ಕಾಗತ್ತೆ ಹೇಳಿ? ಹಿಂದೆಗಡೆ ಬರೋರ್ಗು ಕಾಣಿಸಲ್ಲ, ಈ ಕಡೆಯಿಂದ ಹೋಗೋರು ಎರಡು ಕಡೆಯಿಂದ ಫಾಸ್ಟ್ ಆಗಿ ಹೋಗ್ತಾರೆ. ಮಸ್ತ್ ಆಗಿ ಒಬ್ಬರಿಗೊಬ್ರು ಗುದ್ಕೊಂಡು ಭರ್ಜರಿ. ಅದೇ ಆಕ್ಸಿಡೆಂಟ್ ಮಾಡ್ಕೊಂತಾರೆ. 2 ಆಕ್ಸಿಡೆಂಟ್, ಒಂದಲ್ಲ 2 ಆಕ್ಸಿಡೆಂಟ್ ಈ ತರ ಬೆಳಗ್ಗೆ 2 ಮಾಡಿದೆ. ಬೆಂಗಳೂರಿಗೆ 420 ಕಿಲೋಮೀಟರ್ಸ್ ಇದೆ. ಮತ್ತೆ ಬೆಂಗಳೂರಿಂದ ನಮ್ಮ ಮನೆಗೆ ಹೋಗ್ಬೇಕಂದ್ರೆ ಇನ್ನೊಂದು 70 ಕಿಲೋಮೀಟರ್ಸ್. ಸೊ ಟೋಟಲ್ ಇನ್ನು 490 ಕಿಲೋಮೀಟರ್ಸ್ ಇದೆ. ಬೆಂಗಳೂರಿನ 367 ಕಿಲೋಮೀಟರ್ಸ್, ಕರ್ನೂಲ್ 13 ಕಿಲೋಮೀಟರ್ಸ್, 13 ಕಿಲೋಮೀಟರ್ ಕರ್ನೂಲಿಗೆ. ವ್ಯೂ ನೋಡಿ ಏನಿದೆ, ಮಸ್ತ್ ವ್ಯೂ. ಬಟ್ ಎಲ್ಲ ಯೂಟ್ಯೂಬರ್ಸ್ ಏನ್ ಹೇಳ್ತಾರೆ ಅಂದ್ರೆ ಬ್ಯಾಂಗ್ಳೂರ್ ಹೈದರಾಬಾದ್ ಬೋರಿಂಗ್ ಇದೆ ಅಂತಾರೆ. ಬಿಕಾಸ್ ಫಸ್ಟ್ ಟೈಮ್ ಬರೋರ್ಗೆ ಲೈಕ್ ಇಟ್ ಫೀಲ್ಸ್ ಲೈಕ್ ಸಖತ್ ಮಸ್ತ್ ಅನ್ಸತ್ತೆ. ಬಟ್ ಹೋಗ್ತಾ ಹೋಗ್ತಾ ಬೋರ್ ಆಗ್ಬೋದು. ಬಟ್ ಲಿಟ್ರಲಿ ವ್ಯೂ ಇದೆ ಅಲ್ಲ, ಥರ್ಡ್ ಲೆವೆಲ್ ಆಗಿದೆ. ಏನ್ ಇಂಡಿಕೇಟರ್ ಆಗ್ತಿರೋ ಏನೋ ಆಗ್ತಿರೋ ಸಡನ್ ಆಗಿ ತಿಳ್ಸ್ಬಿಡ್ತಾರೆ. ಯಾರು ತಿಳ್ತಾರೋ ಗೊತ್ತಾಗಲ್ಲ, ಆಗಲ್ಲ ಯಾವ್ದಂತ ತಿಳ್ಸ್ತಾರ ಅಂತ ನೋಡಿ. ಎಷ್ಟು ಜೋರಾಗಿರತ್ತೆ, ಸೈಡ್ಲಿಂದ ಬರೋಷ್ಟೊತ್ತಿಗೆ ಪಕ್ಕ ಅಂತ ತಿಳ್ಸ್ಕೊಂತಾರೆ. ಇವತ್ತಿನ ನಮ್ಮ ರೈಲಲ್ಲಿ ಇದು 3ನೇ ಟೋಲ್ ಪ್ಲಾಜಾ, 3rd ಟೋಲ್ ಗೇಟ್. ನ್ಯಾಷನಲ್ ಹೈವೇ ಆಮೇಲೆ ಏನಿತ್ತೋ ಗೊತ್ತಿಲ್ಲ, ನೋಡ್ತೀವಿ. ನ್ಯಾಷನಲ್ ಹೈವೇ ಅಥರೈಸ್ ಆಫ್ ಇಂಡಿಯಾ. ఇదేంటి కెమెరా నేను కూడా ఉంటాను పర్లేదక్క. చల్లగా పెట్టాను, చల్లగా కర్ణాటక థ్యాంక్స్ ಅಕ್ಕ. ಈಗ ತಾನೇ ಟಿಫನ್ ಆಯಿತು. ಇನ್ನ 300 ಕಿಲೋಮೀಟರ್ಸ್ ಇದೆ ಬೆಂಗಳೂರಿಗೆ. ಇವಾಗ ತಾನೇ ಇಲ್ಲಿ ಹೈವೇ ಪಕ್ಕದಲ್ಲಿ ನಿಲ್ಲಿಸಿ ಎಗ್ ದೋಸೆ ಒಂದು ತಿಂದು ಒಂದು ಪಲ್ಪಿ ಆರೆಂಜ್ ಕುಡಿದು ಬಿಡ್ತಾ ಇದ್ದೀನಿ. 1/2 hour ಬೈಕ್ಗೂ ರೆಸ್ಟ್ ಸಿಕ್ತು. ಸೊ ಇನ್ನು 300 ಕಿಲೋಮೀಟರ್ಸು. ಸೊ ಲೆಟ್ಸ್ ಫ್ಲೈ. ಕ್ಲೈಮೇಟ್ ತುಂಬಾ ಕ್ಲೌಡಿ ಆಗಿದೆ ಗುರು. ಯಾವ ಮೂಮೆಂಟಲ್ಲಿ ಮಳೆ ಬೀಳತ್ತೆ ಅಂತ ಗೊತ್ತಿಲ್ಲ. 1/2 hour ಕ್ಯಾಮ್ರಾಗೆ ಚಾರ್ಜ್ ಹಾಕಿಟ್ಟಿದ್ದೀನಿ, ಚಾರ್ಜ್ ಹತ್ತಿಲ್ಲ ಕ್ಯಾಮ್ರಾಗೆ. ಸೊ ಇನ್ನು 1/2 tank ಫ್ಯೂಯಲ್ ಇದೆ. ಸೊ ಇನ್ನು 300 ಕಿಲೋಮೀಟರ್ಸ್ ಲೆಫ್ಟ್. ಬಿಸಿಲು ಬರತ್ತೆ ಅಂತ ಕಾಯ್ತಾ ಇದ್ರೆ ಭರ್ಜರಿ ಚಳಿ ಆಗ್ತಾ ಇದೆ. ಇದು ಕಮ್ಮಿ ಸಿಸಿ ಬೈಕ್ ಆಗಿರೋದ್ರಿಂದ ತುಂಬಾ ಜಾಸ್ತಿ ಹಾರ್ಶ್ ಆಗಿ ಓಡ್ಸಕ್ ಆಗಲ್ಲ. ಎವ್ರಿ 1/2 hour
ಎವ್ರಿ 100 ಕಿಲೋಮೀಟರ್ಸ್, ಲೈಕ್ ನಾನ್ ಅನ್ಕೊಂಡಿರೋ ಪ್ರಕಾರ ಎವ್ರಿ 100 ಕಿಲೋಮೀಟರ್ಸ್ಗೆ ½ ರಷ್ಟು ತೆರಲೇಬೇಕು. ಇಲ್ಲ ಅಂದ್ರೆ ಬೈಕ್ ತುಂಬಾ ಕಷ್ಟ ಅದು. ಬೈಕಲ್ಲಿ PCC ಬೈಕ್ ಇರೋದ್ರಿಂದ ಸಖತ್ ಬ್ಯಾರೇಜ್ 80-90 ಇಷ್ಟೇ ಕ್ರೂಸ್ ಮಾಡಕ್ ಆಗ್ತಾ ಇರೋದು. 95 ರೀಚ್ ಆಯ್ತಂದ್ರೆ ಜಾಸ್ತಿ, 95 ಮುಟ್ಬೋದು ಆರಾಮ್ಸೆ. 95 ರೀಚ್ ಆಗಿರತ್ತೆ. ಬಟ್ 80-90 ಇಷ್ಟರಲ್ಲೇ ಕ್ರೂಸ್ ಮಾಡ್ಕೊಂಡು ಎವ್ರಿ 100 ಕಿಲೋಮೀಟರ್ಸ್ಗೆ ಒಂದ್ಸಲಿ ಬ್ರೇಕ್ ತಗೊಂಡು ಆರಾಮಾಗಿ ½ ಅಲ್ಲಿ ಇನ್ಸ್ಟಾನ ಇಲ್ಲ ಅಂದ್ರೆ ಸಮಥಿಂಗ್ ಸ್ಕ್ರೋಲ್ ಮಾಡ್ಕೊಂಡು ಕೂತ್ಕೊಂಡು ರೋಡ್ ಬೆಟ್ಟದ ಮಧ್ಯೆ ರೋಡ್ ಭಯಂಕರ. ಲಾರಿ ಅವ್ರ ಹತ್ರ ಮತ್ತೆ ಬಸ್ ಅವ್ರ ಹತ್ರ ಹುಷಾರಾಗಿರ್ಬೇಕು. ಸೀರಿಯಸ್ ಆಗಿ ಹೆಂಗಂದ್ರೆ ಹಂಗೆಲ್ಲ ತಿರ್ಚ್ಕೊಂಡ್ಬಿಡ್ತಾರೆ ಒಂದೊಂದ್ ಸೆಕೆಂಡ್ಗೆ ಅವರು. ಬರ್ತಾ ಇರ್ತೀರಿ, ಜಾಗ ಇದೆ ಹೋಗೋಣ ಅಂತ ಹೋಗೋಷ್ಟೊತ್ತಿಗೆ ಸಡನ್ ಆಗಿ ತಿರ್ಗಿಸ್ತಾರೆ. ಹಿಂಗ್ ಹೋದ್ರೆ ಮಂತ್ರಾಲಯ ಹೋಗ್ಬೋದು, ಹಿಂಗ್ ಹೋಗಿ ರೈಟ್ ತಿರ್ಕೊಬೇಕು ಮಂತ್ರಾಲಯ. ಹಿಂಗ್ ಹೋದ್ರೆ ಅನಂತಪುರ್ ಬೆಂಗಳೂರು. ಅನಂತಪುರ್ 53 ಕಿಲೋಮೀಟರ್ಸ್ ಇದೆ. ಇನ್ನ ಕ್ಯಾನ್ ಅಲ್ಲಿ ಚಾರ್ಜ್ ಆಗೋಗಿತ್ತು, ಮಾತಾಡ್ತಾನೆ ಇದೀನಿ, ನಾನು ನೋಡ್ಕೊಂಡೇ ಇಲ್ಲ. ಫ್ಯೂಯಲ್ ಹಾಕ್ಸ್ಕೊಳೋಣ ಅಂತ ಅವಾಗ್ಲಿಂದ ನೋಡ್ತಾ ಇದ್ದೆ, ಎಲ್ಲೂ ಕಾಣಿಸಿಲ್ಲ. 200 ರೂಪಾಯಿ ಇಲ್ಲಿ ಹಾಕ್ಸ್ಕೊಂಡೆ. ಫುಲ್ ಟ್ಯಾಂಕ್ ಮಾಡಿದ್ರೆ ಅಂದ್ರೆ ಕಾರ್ಡ್ ಮಿನಿಮಮ್ 500 ರೂಪಾಯಿ ಇರ್ಬೇಕು. ಅವಾಗ ಕಾರ್ಡ್ ಸ್ವೈಪ್ ಮಾಡ್ತೀರಿ ಅಂತಂದ್ರೆ ಸೊ 200ಗೆ ಹಾಕ್ಸ್ಕೊಂಡೆ. 200ಗೆ ಹಾಕ್ಸ್ಕೊಂಡಿದ್ದೆ, ಹಾಫ್ ಟ್ಯಾಂಕ್ ಆಗೋಯ್ತು. ಮತ್ತೆ ಫ್ಯೂಯಲ್ ಪಂಪ್ ಹತ್ರ ಕೇರಳದವ್ರು ಸಿಕ್ಕಿದ್ರು, ಲಡಾಖ್ ಹೋಗ್ತಾ ಇದಾರಂತ. ಸೊ ಕೇರಳ ಸೈಡ್ ಅಲ್ಲಿ ಬೈಕರ್ಸ್ ತುಂಬಾ ಜನ ಇದಾರೆ. ತುಂಬಾ ಜನ ಬೈಕರ್ಸ್ ಇದಾರೆ ಕೇರಳನಲ್ಲಿ. ನಮ್ ಸೈಡು ಆಗ್ತಾರ, ಬಟ್ ಸಪೋರ್ಟ್ ಮಾಡೋರು ಕಮ್ಮಿ ಬಿಡು. ಈ ಆಂಧ್ರ, ಕೇರಳ ಈ ಸೈಡ್ ಎಲ್ಲ ತುಂಬಾ ಜನ ಇದಾರೆ. ಯೂಟ್ಯೂಬರ್ಸ್ ಆಗ್ಲಿ, ರೈಡರ್ಸ್ ಆಗ್ಲಿ, ತುಂಬಾ ಜನ ಇದಾರೆ. ನಮ್ ಕರ್ನಾಟಕ ಸೈಡ್ ಎಲ್ಲ ಇದಾರೆ, ಇಲ್ಲ ಅಂತಲ್ಲ. ಬಟ್ ಯಾರು ಅಷ್ಟು ಒಂದು ಲೆವೆಲ್ ಹೋಗಿರೋರು ಯಾರು ಇಲ್ಲ, ಆ ಲೆವೆಲ್ ರೀಚ್ ಆಗಿರೋರು. ಸೊ ಸಪೋರ್ಟ್ ಇಲ್ಲ. ಸೊ ಲಡಾಖ್ ಹೋಗ್ತಾ ಇದಾರಂತೆ ಅವರು ಎಲ್ಲ. ರಾಯಲ್ ಎನ್ಫೀಲ್ಡ್ ಹಿಮಾಲಯ ನೆತ್ಕೊಂಡು ಮಸ್ತ್ ಫುಲ್ ಎಲ್ಲ ಭರ್ಜರಿ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ರು. ನಾನ್ ರೆಕಾರ್ಡ್ ಆಗಿದೆ ಅನ್ಕೊಂಡೆ, ರೆಕಾರ್ಡ್ ಆಗಿಲ್ಲ. ಇದ್ರಲ್ಲಿ ಚಾರ್ಜ್ ಆಗೋದಿಲ್ಲ, ನೋಡ್ಕೊಂಡಿಲ್ಲ ನಾನು. ಅವ್ರ ಹತ್ರ ಮಾತಾಡಿರೋದೆಲ್ಲ ರೆಕಾರ್ಡ್ ಆಗಿದೆ ಅನ್ಕೊಂಡೆ. ಆಮೇಲೆ ಲೈಕ್ ನೋಡಿದ್ರೆ ಚಾರ್ಜ್ ಆಗೋಗಿದೆ. ಆಮೇಲೆ ಇಳಿದು ಬ್ಯಾಟ್ರಿ ಚೇಂಜ್ ಮಾಡ್ದೆ ಇದೀಗ. ನೋಡ್ರಿ ಹಿಂಗ್ ಬರ್ತಾ ಹೋಗ್ತಾ ಇರ್ತೀವಿ ನಮ್ ಕಾಳಗ್ ನಾವು, ಅವ್ರ ಕಾಳಗ ಅವ್ರು ತಿರ್ಗಿಸ್ಬಿಡ್ತಾರ. ಇಷ್ಟು ಕಾರಗಳಿತ್ತು. ಮಸ್ತ್ ಆಗಿರೋ ನೋಡಿ, ಎಂಟು ಸ್ಟ್ರೈಟ್ ರೋಡ್, ಅತಿ ಭಯಂಕರ ಆಗಿರೋ ಕಾಡು ಇದ್ರೆ ಮಾಡ್ಕೊಂಡು ಹೋಗ್ಬೋದು. ಪಕ್ಕದಲ್ಲಿ ನೀರು, ರೋಡಿ ನಮ್ಮ ಗಾಡಿ ಮೇಲೆ ನಾನು ಈ ನೋಡಿ ಏನಿದೆ ಮಸ್ತ್ ಅದ. ರೋಡ್ ಸ್ಟ್ರೈಟ್ ಆಗಿ ಬೆಟ್ಟ, ಭಯಂಕರ ವ್ಯೂ. ನನಗೆ ಭಯಂಕರ ವ್ಯೂ. ಟ್ರೈನ್ ಆಗ್ತಾ ಇದೀನಿ. ಅಕಸ್ಮಾತ್ ಇನ್ನಲ್ಲೇ ಮನಾಲಿ ಸೈಡ್ ಹೋದ್ರೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆ ಕಡೆ ಹೋಗ್ಬೇಕು, ಇದೇ ಬೈಕಲ್ಲೇ ಹೋಗ್ತೀನಿ. ಅಲ್ಲಿಗೆ